ಕೂಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಎಷ್ಟೋ ಸಾರಿ ನಾನು ನ್ಯಾಯ ಪಂಚಾಯತಿಗಳಿಗೆ ಕೂಡ ಹೋಗಿದ್ದೆ. ಯಾಕಂತಂದರೆ ನಮ್ಮೂರದೇ ಒಂದು ಹುಡುಗ ಕ್ಯಾತ್ನಳ್ಳಿ ಕೂಲಿಗೆ ಹೋದ. ಪಾಪ ಅವನು ನೀರಿನ ಸಂಪೊಳಗೆ ಬಿದ್ದು ತೀರ್ಕೊಂಡಂಥ ಸಂದರ್ಭದಲ್ಲಿ ನಾಗರಾಜ್ ಅವರು ಬಂದಿದ್ರು ಅಂದ್ಕೊಂಡಿದ್ವಿ. ನಾವೆಲ್ಲ ಹೋಗಿ ತೀರ್ಮಾನ ಮಾಡಿ ಮಾಲೀಕ 5 ಲಕ್ಷ ಕೊಡ್ತೀನಿ, 3 ಲಕ್ಷ ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ ಅಂತ ಬೆಲೆ ಕಟ್ಟಂತ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೂಡ ನಾನು ತೀರ್ಮಾನವನ್ನು ಮಾಡಿ 5 ಲಕ್ಷ ರೂಪಾಯಿಗಳನ್ನ ಆ ಬಡವ ಕುಟುಂಬದ ಒಬ್ಬ ನಿರ್ಗತಿಕ ಹುಡುಗನಿಗೆ ಕೊಡಿ, ಅವನ ಜೀವ ಬರಲ್ಲ ಅಂತ ಹೇಳಿ ನಾವು ಕ್ಯಾತ್ನಳ್ಳಿ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಒಪ್ಕೊಂಡು ಕೊನೆಗೆ ಏನ್ ಮಾಡ್ಬಿಟ್ಟ ಅಂದ್ರೆ ₹1 ಕೊಡದ ರೀತಿಯಲ್ಲಿ ಪೊಲೀಸ್ ಕಮಿಟ್ಮೆಂಟ್ ಆಗ್ಬಿಟ್ಟು ಆ ಬಾಡಿನೇ ಒಂಥರ ನಮ್ಮನ್ನೇ ನಾವೇ ತಗೊಂಡು ಹೋಗ್ಬೇಕು ಅನ್ನೋ ಮಟ್ಟಕ್ಕೆ ಮಾಡಾಕ್ತು. ಯಾಕಂದ್ರೆ ಕಾರ್ಮಿಕರದು ಎಂತ ಕಷ್ಟ ಅನ್ನೋದನ್ನ ನಾನು ಕೂಡ ಒಬ್ಬ ರೈತನ ಮಗನಾಗಿ, ಒಬ್ಬ ಬಡವನ ಮಗನಾಗಿ ನಾನು ಕೂಡ ತಿಳ್ಕೊಂಡಿದ್ದೆ. ಸೇಮು ಇದೇ ತರ ಇನ್ನೊಂದು ಹುಡುಗ ಕಟ್ಟಡವನ್ನ ಕಟ್ಟಂತ ಸಂದರ್ಭದಲ್ಲಿ ಕಾಲ್ಚಾರಿ ಬಿದ್ದು ಕೈ ಕಾಲು ಮುರ್ಕೊಂಡಂತ ಸಂದರ್ಭದಲ್ಲಿ ಓನರ್ಗಳು ಬೆಲೆ ಕಟ್ತಾರೋ. ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ಶ್ರಮಿಕರ ರಕ್ಷಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘ ಮೈಸೂರು ಜಿಲ್ಲೆ, ಈ ಸಂಘಟನೆ ವತಿಯಿಂದ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನಿಮ್ಮ ಸಂಘಟನೆ ವತಿಯಿಂದ ಪ್ರತಿ ತಾಲೂಕು ಮತ್ತು ಜಿಲ್ಲೆ ತಾಲೂಕು ಹೋಬಳಿ ಲೆವೆಲಲ್ಲಿ ನಮಗೆ ಕಾರ್ಯಕ್ರಮ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರು. ಅಂಥ ಸಂದರ್ಭದಲ್ಲಿ ನಾವು ಈ ಹಿಂದೆ ಕಳೆದ ತಿಂಗಳು ಜನವರಿ 26ನೇ ತಾರೀಕು ಮೈಸೂರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲೂ ಸಹ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ವಿ. ನಮ್ಮ ಉದ್ದೇಶ ಏನು, ಸಂಘಟನೆ ಉದ್ದೇಶ ಏನು ಅಂತಂದರೆ ಪ್ರತಿ ಕಾರ್ಮಿಕನಿಗೂ ಪ್ರತಿ ಹಳ್ಳಿಗೆ ಹೋಗಿ ಆ ಕಾರ್ಮಿಕನಿಗೆ ಏನು ಸರ್ಕಾರದ ಸವಲತ್ತು ಬರುತ್ತೆ ಆ ಸವಲತ್ತು ಪ್ರತಿ ಕಾರ್ಮಿಕನಿಗೂ ತಲುಪಬೇಕು. ಇವತ್ತು ದಿನದಲ್ಲಿ ಏನಾಗಿದೆ ಅಂತಂದರೆ ಯಾರೋ ಕಾರ್ಮಿಕ ಒಬ್ಬ ತಿಳುವಳಿಕೆ ಇರುತ್ತೆ, ಆ ಕಾರ್ಮಿಕನಿಗೆ ಮಾತ್ರ ತಲುಪ್ತಾ ಇದೆ ಸವಲತ್ತು. ಕೆಲವು ತುಂಬ ಕಾರ್ಮಿಕರಿಗೂ ಅವಿದ್ಯಾವಂತರು, ಅಂಥ ಕಾರ್ಮಿಕನಿಗೆ ಈ ಸವಲತ್ತು ತಲುಪ್ತಾ ಇಲ್ಲ. ಆದ್ದರಿಂದ ನಾವು ಪ್ರತಿ ಒಂದು ಹಳ್ಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೀವಿ. ಮೈಕ್ ಅನೌನ್ಸ್ಮೆಂಟ್ ಮಾಡಿ ಈ ಥರ ಕಾರ್ಯಕ್ರಮ ಇದೆ ಬನ್ನಿ, ಈ ಥರ ಕಿಟ್ ಇದೆ ಬನ್ನಿ, ನಿಮ್ಗೆ ಈ ಥರ ಆರೋಗ್ಯ ತಪಾಸಣೆ ಇದೆ ಬನ್ನಿ ಅಂತ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿ ಹೋಬಳಿ ಮಟ್ಟದಲ್ಲಿ ಬಂದಿದ್ದೀವಿ. ಈಗ ಮೊದಲು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ, ಈಗ ಹೋಬಳಿ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪಂಚಾಯತಿ ಮಟ್ಟದಲ್ಲಿ ಮಾಡ್ತೀವಿ. ಇವತ್ತು ಎಷ್ಟು ಜನಕ್ಕೆ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ? ಈಗ ಒಂದು ಮೇಸನ್ ಕಿಟ್ಟು 300 ಕಿಟ್ ತಂದಿದ್ದೀವಿ. 300 ಕಿಟ್ನ ಸಹ ವಿತರಣೆ ಮಾಡ್ತೀವಿ. ಟೈಲ್ಸ್ ಕಿಟ್ಟು ಬಂದಿದೆ, ಟೈಲ್ಸ್ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಷಿಯನ್ ಕಿಟ್ಟು ಖಾಲಿಯಾಗಿದೆ, ಮುಂದಿನ ದಿನಗಳು ಬರುತ್ತೆ. ಕಾರ್ಪೆಂಟ್ರು, ಪೇಂಟ್ರು, ಎಲೆಕ್ಟ್ರಿಷಿಯನ್ ಎಲ್ಲ ಕಿಟ್ಟು ಬರುತ್ತೆ. ಅದು ಬಂದ ಸಂದರ್ಭದಲ್ಲಿ ನಾವು ಪ್ರತಿ ಕಾರ್ಮಿಕನಿಗೂ ನಾವು ಗುರುತಿಸಿ ಆ ಕಾರ್ಮಿಕನಿಗೆ ನಿಜವಾದ ಕಾರ್ಮಿಕನೋ ಇಲ್ವೋ ಅಸಲಿ ಕಾರ್ಮಿಕರಿಗೆ ನಾವು ಕಿಟ್ನ ವಿತರಣೆ ಮಾಡ್ತೀವಿ. ಕಾರ್ಮಿಕರಿಗೆ ಏನು ಮಾನದಂಡ ಏನು ಅಂತ ಹೊಸದಾಗಿ ಮಾಡ್ಬೇಕಾದ್ರೆ ಆ ಕಾರ್ಮಿಕ ನಿಜವಾದ ಕಾರ್ಮಿಕ ಆಗಿರಬೇಕು. ನಿಜವಾದ ಕಾರ್ಮಿಕ ಸಾಬೀತುಪಡಿಸೋಕ್ಕೆ ಕಟ್ಟಡ ಕಾರ್ಮಿಕರಿಂದ ಒಂದು ಲೆಟ್ರ್ ಕೊಡ್ತೀವಿ ಸಂಘದಿಂದ. ಆ ಲೆಟ್ರಿಗೆ ಸೈನ್ ಹಾಕಿ ಆ ಅಪ್ಲೈ ಮಾಡೋ ಸಂದರ್ಭದಲ್ಲಿ ಆ ಕಾರ್ಮಿಕ ನಿರೀಕ್ಷಕರು ಇರ್ತಾರೆ, ಅವರು ಹೋಗಿ ವೆರಿಫಿಕೇಶನ್ ಮಾಡಿ ಅಂಥ ಕಾರ್ಮಿಕನಿಗೆ ಕಾರ್ಡ್ನ ಅಪ್ರೂವಲ್ ಮಾಡಿಕೊಡ್ತಾರೆ. ದುರ್ಬಳಕೆ ಆಗ್ತದೆ ಕಾರ್ಮಿಕ ಕಾರ್ಡ್, ಆ ನಿಟ್ಟಿನಲ್ಲಿ ತಡೆಗಟ್ಟಲು ನೀವು ಯಾವ ರೀತಿ ಕೆಲಸ ಮಾಡ್ತೀವಿ? ಅಂಥ ಕಾರ್ಡ್ಗಳನ್ನ ನಾವು ಫ್ರೀಸ್ ಮಾಡಿಸಿದ್ದೀವಿ. ಅಂಥ ಕಾರ್ಡ್ಗಳನ್ನ ನಮ್ಮ ಸಂಘಟನೆಯಿಂದ ತುಂಬ ಕಾರ್ಡ್ಗಳನ್ನ ಫ್ರೀಸ್ ಮಾಡಿಸಿದ್ದೀವಿ. ಮುಂದೇನು ಸಹ ಅಂಥ ಕಾರ್ಡ್ಗಳು ದುರ್ಬಳಕೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾರ್ಮಿಕ ನಿಜವಾದ ಕಾರ್ಮಿಕ ಇದ್ದಾನೆ ಆ ಕಾರ್ಮಿಕ ಸವಲತ್ತು ಪಡೀಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಯಾರೋ ಡ್ರೈವರು ಅವ್ನ ಕಾರ್ಡ್ ತಗೊಳ್ತಾನೆ, ಅದು ತಪ್ಪೋದು. ಯಾರು ಹೋಟ್ಲು ಕಾರ್ಮಿಕ ಇರ್ತಾನೆ ಅವ್ನ ಕಾರ್ಡ್ ತಗೊಳ್ತಾನೆ, ಅದು ತಪ್ಪೋದು. ಕೆಲವರು ಪಾಪ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ, ಈ ಮಧ್ಯವರ್ತಿಗಳು ಇರ್ತಾರಲ್ಲ ಅಂಥವ್ರು ಪಾಪ ಮಾಡಿಸ್ಕೊಡ್ತಾರೆ ದುಡ್ಡಾಸೆಗೋಸ್ಕರ. ಅವರು ಅಂಥದ್ದು ತುಂಬ ಕಂಪ್ಲೇಂಟ್ ಇದೆ, ಅಂಥ ಕಂಪ್ಲೇಂಟು ತುಂಬ ಇದೆ. ಅದನ್ನು ನಾವು ತಡೆಗಟ್ತಾ ಇದ್ದೀವಿ. ಇಲ್ಲಿವರೆಗೆ ನಿಜವಾದ ಕಾರ್ಮಿಕನಿಗೆ ತಲುಪಲಿ, ಅದು ಆ ಸವಲತ್ತು ಏನಿದೆ ನಿಜವಾದ ಕಾರ್ಮಿಕನಿಗೆ ತಲುಪಲಿ, ಅದು ನಮ್ಮ ಅಭ್ಯಂತರ ಇಲ್ಲ. ಸರ್, ಲೋಕೇಶ್ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಶ್ರಮಿಕರ ರಕ್ಷಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘ ಮೈಸೂರು ಅಧ್ಯಕ್ಷರು. ಅಂಬರಗಳ್ಳಿ ಅನ್ನೋ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಹಾಗೂ ಇಲ್ಲಿಯ ಕಟ್ಟಡ ಕಾರ್ಮಿಕರು ಹಾಗೂ ಮೈಸೂರು ಜಿಲ್ಲಾ ಕಾರ್ಮಿಕರ ಒಕ್ಕೂಟದಿಂದ ಒಂದು ಆರೋಗ್ಯ ತಪಾಸಣೆ ಶಿಬಿರ ಕಾರ್ಮಿಕರಿಗೆ ಹಾಗೂ ಅವರಿಗೆ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದು ರಾಜ್ಯದಲ್ಲಿ ಎಲ್ಲ ಭಾಗಗಳಲ್ಲೂ ಆಗಬೇಕು ಅನ್ನೋದೇ ನನ್ನ ಆಶಯ, ನಮ್ಮ ಸಂಘಟನೆಯ ಆಶಯ. ಹಾಗಾಗಿ ಇನ್ನೂ ಹೆಚ್ಚು
ಕಾರ್ಮಿಕರಿಗೆ ಬರುವಂಥ ಸವಲತ್ತುಗಳು ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಮನವಿ ಮಾಡ್ತೇನೆ. ತಾವು ಕಾರ್ಮಿಕರಿಗೆ ಮತ್ತು ರೈತರಿಗೆ ಮೊದಲನೇ ಆದ್ಯತೆಯನ್ನು ಕೊಡಿ. ನಿಮ್ಮ ಯಾವುದೇ ಸವಲತ್ತುಗಳು ಇದ್ರೂ ಬೇರೆ ಇಲಾಖೆಯಲ್ಲಿ ಸ್ವಲ್ಪ ಕೊರತೆ ಆದ್ರೂ ರೈತರಿಗಾಗಲಿ ಮತ್ತು ಕಾರ್ಮಿಕರಿಗಾಗಲಿ ಕಮ್ಮಿ ಆಗೋ ರೀತಿಯಲ್ಲಿ ತಾವು ಮಾಡಬೇಡಿ ಅಂತ ನಾನು ಕಾರ್ಮಿಕರ ಪರವಾಗಿ ಮನವಿ ಮಾಡ್ತೇನೆ. ಯಾಕಂದರೆ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ ಇವತ್ತಿಗೂ ಸಹ. ಈಗ ಮೊನ್ನೆ ನಡೆದಂಥ ಬಡ್ಜೆಟ್ನಲ್ಲಿ ಅದೇನಾಗಿದೋ ಅದು ನಾನು ನೋಡಿಲ್ಲ, ಯಾಕಂದರೆ ಸೇರಿಸಿರ್ತಾರೆ ಅಂತ ನಾನು ಭಾವಿಸಿರ್ತೀನಿ. ಹಾಗಾಗಿ ಅವ್ರಿಗೆ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು. ಕಾರ್ಮಿಕರ ಮಕ್ಕಳು ಅಂದರೆ ಅವರು ಆರ್ಥಿಕವಾಗಿ ಚೆನ್ನಾಗಿರಬೇಕು ಅಂದರೆ ಸರ್ಕಾರದಿಂದ ಸವಲತ್ತುಗಳು ಸಿಕ್ಕಿದ್ರೆ ಮಾತ್ರ ಇವತ್ತು ಕಾರ್ಮಿಕ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ. ಹಾಗೂ ಕಾರ್ಮಿಕರ ಮಕ್ಕಳು ವಿದ್ಯಾವಂತರ ಆಗಲಿಕ್ಕೂ ಸಾಧ್ಯ. ಹಾಗೂ ಕಾರ್ಮಿಕ ಇವತ್ತು ಕುಗ್ತಾ ಇದ್ದಾನೆ. ಕಾರಣ ಅವ್ನಿಗೆ ಏನಾದರೂ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣನ ಕೇಳ್ತಾರೆ ಅಂತೇಳಿ ಇವತ್ತು ಅವನು ಮನೇಲೇ ಸಾಯುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ದಯಮಾಡಿ ತಾವು ಕಾರ್ಮಿಕ ಇಲಾಖೆಯಲ್ಲಿ ತಾವು ಏನು ಈಗ ಲೇಬರ್ ಕಾರ್ಡ್ ಅಂತ ಮಾಡಿದ್ದೀರಿ, ಅದ್ರ ಜೊತೆಯಲ್ಲಿ ನೀವು ಏನು ಈಗ ಒಂದು 25 ಆಸ್ಪತ್ರೆಗಳಲ್ಲಿ ಈಗಾಗಲೇ ಟೈಅಪ್ ಆಗಿದೆ. ಆದ್ರೂ ಸಹ ಇನ್ನೂ ಹೆಚ್ಚು ಆರೋಗ್ಯಕ್ಕೆ ಹಣವನ್ನು ತಾವು ಇಡಬೇಕು ಸರ್ಕಾರದಲ್ಲಿ ಅಂತೇಳಿ ನಾನು ಮನವಿ ಮಾಡ್ತೇನೆ.